ಶಾಂತಿ. ತಾರೀಖು 8/7/2026 महावाक्य। मीठे बच्चे, इस सभा में बाहर मुखी बनकर नहीं बैठना है, बाप की याद में रहना है। मित्र संबंधी अथवा धंधे आदि को याद करने से वायुमंडल में विघ्न पड़ता है। ಮಧುರ ಮಕ್ಕಳೇ, ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಈ ಸಭೆಯಲ್ಲಿ ತಾವು ಬಾಹರ್ಮುಖಿಗಳಾಗಿ ಕೂತ್ಕೊಳ್ಬೇಡಿ, ತಂದೆಯ ನೆನಪಿನಲ್ಲೇ ನೀವಿಲ್ಲಿ ಕೂತ್ಕೊಳ್ಬೇಕು. ಮಿತ್ರ ಸಂಬಂಧಿಗಳಾಗಲಿ ಅಥವಾ ಉದ್ಯೋಗ ವ್ಯವಹಾರವನ್ನು ನೆನಪು ಮಾಡೋದ್ರಿಂದ ಇಲ್ಲಿಯ ವಾತಾವರಣದಲ್ಲಿ ವಿಘ್ನವಾಗುತ್ತೆ ಅಂತಾರೆ ಬಾಬಾ. ಪ್ರಶ್ನೆ, तुम बच्चों के रूहानी ड्रिल की विशेषता क्या है जिसे मनुष्य नहीं कर सकते हैं? ಪ್ರಶ್ನೆಯಲ್ಲಿ ಬಾಬಾ ಕೇಳ್ತಿದ್ದಾರೆ, ನೀವು ಮಕ್ಕಳ ಆತ್ಮಿಕ ಡ್ರಿಲ್ನ ವಿಶೇಷತೆ ಯಾವುದಾಗಿದೆ, ಅದನ್ನು ಮನುಷ್ಯರ್ಯಾರೂ ಕೂಡ ಮಾಡಲಿಕ್ಕೆ ಆಗೋದಿಲ್ಲ. ಉತ್ತರದಲ್ಲಿ ಬಾಬಾ ಹೇಳ್ತಾರೆ, तुम्हारी रूहानी ड्रिल बुद्धि की है, उसकी विशेषता यही है जो तुम आशिक बनकर अपने माशूक को याद करते हो. ಮಕ್ಕಳಾದ ನಿಮ್ಮ ಆತ್ಮಿಕ ಡ್ರಿಲ್ ಇದರ ವಿಶೇಷತೆ ಏನು ಅಂದರೆ, ಇದು ಬುದ್ಧಿಯ ಡ್ರಿಲ್ ಆಗಿದೆ. ಇದರೊಳಗಡೆಗೆ ನೀವು ಆಶಿಕ್ ಅಂದರೆ ಪ್ರಿಯತಮೆಯರಾಗಿ, ಮಾಶಿಕ್ ಅಂದರೆ ಪರಮಾತ್ಮನನ್ನು ಪ್ರಿಯತಮನನ್ನು ನೆನಪು ಮಾಡ್ತೀರಾ. इसका ही इशारा गीता में भी है, मन मना भाव। परंतु मनुष्य अपने माशूक परमात्मा को जानते ही नहीं तो ड्रिल कैसे कर सकेंगे? वे तो एक दो को जिस्मानी ड्रिल सिखलाते हैं. ಇದೇ ವಿಚಾರ ಭಗವದ್ಗೀತೆಯಲ್ಲಿನೂ ಕೂಡ ಹೇಳಲಾಗಿದೆ, ಮನ್ಮನಾಭವ ಅಂತ. ಆದರೆ ಮನುಷ್ಯರು ತಮ್ಮ ಪ್ರಿಯತಮ ಪರಮಾತ್ಮನನ್ನು ತಿಳಿಯದೇ ಇರುವ ಕಾರಣ ಹೇಗೆ ಅವರು ಈ ಆತ್ಮಿಕ ಡ್ರಿಲ್ಲನ್ನು ಮಾಡಲಿಕ್ಕೆ ಸಾಧ್ಯ? ಹಾಗಾಗಿ ಅವರು ಏನು ಮಾಡ್ತಿದ್ದಾರೆ, ಭೌತಿಕವಾಗಿರುವಂತಹ ಡ್ರಿಲ್ಲನ್ನೇ ಕಲಿಸ್ತಾ ಇದ್ದಾರೆ. ಓಂ ಶಾಂತಿ. बच्चे भी समझते हैं, बाप भी समझते हैं कि बच्चे यहाँ क्या कर रहे हैं, याद की यात्रा की ड्रिल करा रहे हैं. मुख से तो कुछ भी कहने का नहीं है. ಮಕ್ಕಳೇ, ನೀವು ತಿಳ್ಕೊಂಡಿದ್ದೀರಾ, ಹಾಗೆ ತಂದೆಯಾಗಿರುವ ನಾನು ಕೂಡ ತಿಳ್ಕೊಂಡಿದ್ದೇನೆ. ಮಕ್ಕಳು ನೀವಿಲ್ಲಿ ಏನು ಮಾಡ್ತಿದ್ದೀರಿ ಅಂತ. ಏನು ಮಾಡ್ತಾ ಇದ್ದೀರಾ? ನೆನಪಿನ ಯಾತ್ರೆಯ ಡ್ರಿಲ್ಲನ್ನು ಮಾಡ್ತಾ ಇದ್ದೇವೆ. ಬಾಯಿಂದ ಏನನ್ನೂ ಮಾತನಾಡೋ ಅವಶ್ಯಕತೆ ಇರಲಿಲ್ಲ. किसकी याद है? परमात्मा की, शिव बाबा की याद है. उनकी याद में रहने से हमारे जो भी विकर्म है वो भस्म हो जाएगा और विकर्माजीत बन जाएंगे, जितना जो याद की ड्रिल में रहेंगे. ಯಾರು ನೆನಪಿನಲ್ಲಿದ್ದೀರಾ? ಶಿವಬಾಬ್ರವ್ರ ನೆನಪಿನಲ್ಲಿದ್ದೇವೆ. ನೋಡಿ ಮಕ್ಕಳೇ, ನೀವೆಷ್ಟು ತಂದೆ ನೆನಪಿನಲ್ಲಿರ್ತೀರೋ ಅಷ್ಟು ನಿಮ್ಮ ವಿಕರ್ಮಗಳು ಭಸ್ಮವಾಗ್ತವೆ. ವಿಕರ್ಮಾಜೀತ್ ಆಗ್ತೀರಾ. यह आत्मा की ड्रिल है, शरीर का नहीं है. भारत में जो भी ड्रिल सिखाते हैं वो सब है जिस्मानी और यह है रूहानी. इस रूहानी ड्रिल को तुम बच्चों के सिवाय और कोई नहीं जानते. ನೀವಿಲ್ಲಿ ಆತ್ಮಗಳು ಆತ್ಮದ ಡ್ರಿಲ್ಲನ್ನು ಮಾಡ್ತಿದ್ದೀರಾ, ದೇಹದ ಡ್ರಿಲ್ ಅಲ್ಲ ಅಂತಾರೆ ಬಾಬಾ. ಆತ್ಮಿಕ ಡ್ರಿಲ್ಲನ್ನು ಕೇವಲ ತಂದೆ ಒಬ್ಬರೇ ಕಲಿಸ್ಕೊಡ್ತಾರೆ. ಭಾರತದಲ್ಲಿ ಭಾಳಷ್ಟು ಡ್ರಿಲ್ಲನ್ನು ಕಲಿಸ್ತಾರೆ, ಆದರೆ ಅವೆಲ್ಲವೂ ಭೌತಿಕವಾಗಿರೋದು. ಆದರೆ ಇದಾಗಿದೆ ಆತ್ಮಿಕ ಡ್ರಿಲ್. ಇದನ್ನು ನೀವು ಮಕ್ಕಳು ಬಿಟ್ಟರೆ ಬೇರೆ ಇನ್ಯಾರೂ ತಿಳ್ಕೊಂಡಿಲ್ಲ. ತಂದೆ ಒಬ್ಬರು ಬಿಟ್ಟರೆ ಬೇರೆ ಯಾರೂ ಇದನ್ನು ಕಲಿಸೋದು ಇಲ್ಲ. रूहानी ड्रिल का इशारा गीता में ज़रूर है. भगवान वाच अथवा भगवान के बच्चों का भी वाच है. तुम भी भगवान शिव बाबा के बच्चे बने हो ना. बच्चों को फरमान मिला है, मामेकम याद करो. बाप भी ड्रिल सिखलाते हैं. ಭಗವದ್ಗೀತೆಯಲ್ಲಿ ಕೂಡ ಇದೇ ಆತ್ಮಿಕ ಡ್ರಿಲ್ಲಿನ ಪ್ರತಿಯಾಗಿ ಒಂದು ವಿಚಾರ ತಿಳಿಸಲಾಗಿದೆ. ಏನಪ್ಪ ಅಂದರೆ, ಪರಮಾತ್ಮನಾಗಿರೋ ನನ್ನೊಬ್ಬನನ್ನೇ ನೆನಪು ಮಾಡಿ. ಇದು ಭಗವಂತನ ಆದೇಶವೂ ಕೂಡ ಮಕ್ಕಳಿಗಿದೆ. ಬಾಬನೇ ಇಲ್ಲಿ ಯೋಗವನ್ನು ಕಲಿಸ್ತಾ ಇದ್ದಾರೆ. बच्चे भी यही ड्रिल सिखलाते हैं. कल्प पहले भी बाबा ने यही कहा था कि मुझ बाप को याद करो.
इसमें ಗಡಿ ಗಡಿ कहने की दरकार नहीं है परंतु कहना पड़ता है. ಬಾಬಾ ಹೇಳ್ತಿದ್ದಾರೆ, ನಾನೇ ನಿಮಗೆ ಯೋಗವನ್ನು ಕಲಿಸೋದು, ಕಲ್ಪದ ಮೊದಲು ಕೂಡ ನಾನೇ ನಿಮಗೆ ಕಲಿಸಿದ್ದೆ, ನನ್ನನ್ನು ನೆನಪು ಮಾಡಿ ಅಂತ ಹೇಳಿದ್ದೆ. ಆ್ಯಕ್ಚುಲಿ ಇಲ್ಲಿ ಭಗವಂತ ಶಿವಬಾಬಾ ನಮಗೆ ಬಾರಿ ಬಾರಿಗೂ ಹೇಳೋ ಅವಶ್ಯಕತೆ ಇಲ್ಲ, ಆದರೂ ಮಕ್ಕಳಿಗೆ ಹೇಳಲೇಬೇಕಾಗ್ತಿದೆ. यहाँ बैठे कोई अपने मित्र संबंधियों या धंधे आदि को याद करते रहते हैं तो वायुमंडल में विघ्न डालते हैं. बाप कहते हैं, जैसे यहाँ तुम याद में बैठे हो ऐसे ही चलते फिरते कर्म करते हुए भी याद कर सकते हैं. ಕೆಲವು ಮಕ್ಕಳು ಇಲ್ಲಿ ಕೂತ್ಕೊಂಡಿದ್ದರೂ ಕೂಡ ಮಿತ್ರ ಸಂಬಂಧಿಗಳನ್ನು ನೆನಪು ಮಾಡ್ತಿರ್ತಾರೆ, ಉದ್ಯೋಗ ವ್ಯವಹಾರವನ್ನು ನೆನಪು ಮಾಡ್ತಿರ್ತಾರೆ. ಆಗ್ತದೆ ತಾನೇ ಈ ರೀತಿ ನಿಮ್ಮಿಂದ? ಆದರೆ ಆ ರೀತಿ ಮಾಡುವಂತಹ ಮಕ್ಕಳು ಆ ವಾತಾವರಣದಲ್ಲಿ ವಿಘ್ನ ಹಾಕುವಂಥವ್ರು ಆಗಿಬಿಡ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳೇ, ಎಷ್ಟು ಸಹಜವಾಗಿ ನೀವು ಇಲ್ಲಿ ಕೂತ್ಕೊಂಡಾಗ ನೆನಪು ಮಾಡಲಿಕ್ಕೆ ಅನಿಸುತ್ತೋ ಅಷ್ಟೇ ಸಹಜವಾಗಿ ಈ ರೀತಿಯೂ ನೆನಪು ಮಾಡ್ಬೋದಲ್ವಾ ಅಂತಾರೆ ಬಾಬಾ. ಯಾವ ರೀತಿ ಅಂದರೆ, ನಡೆದಾಡ್ತಾ ತಿರುಗಾಡ್ತಾ ಕೆಲಸ ಕಾರ್ಯ ಮಾಡ್ತಾನೂ ನೀವು ನನ್ನನ್ನು ಅಷ್ಟೇ ಸರಳವಾಗಿ ನೆನಪು ಮಾಡಬೇಕು. ಜೈಸೆ ಆಶಿಕ್ ಮಾಶಿಕ್ ಏಕ್ ದೋ ಕೋ ಯಾದ್ ಕರ್ತೆ ಹೈ, उन्हों का हो गया जिस्मानी और तुम्हारा है रूहानी. आत्माएं भक्ति मार्ग में भी आशिक होती है परमपिता परमात्मा ಮಾಶುಕಕ್ಕೆ. ಹೇಗೆ ಲೌಕಿಕದಲ್ಲಿ ಕೂಡ. ಓಂ ಶಾಂತಿ. ತಾರೀಖು 8/7/2026 महावाक्य. मीठे बच्चे, इस सभा में बाहर मुखी बनकर नहीं बैठना है, बाप की याद में रहना है. मित्र संबंधी अथवा धंधे आदि को याद करने से वायुमंडल में विघ्न पड़ता है. ಮಧುರ ಮಕ್ಕಳೇ, ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಈ ಸಭೆಯಲ್ಲಿ ತಾವು ಬಾಹರ್ಮುಖಿಗಳಾಗಿ ಕೂತ್ಕೊಳ್ಬೇಡಿ, ತಂದೆಯ ನೆನಪಿನಲ್ಲೇ ನೀವಿಲ್ಲಿ ಕೂತ್ಕೊಳ್ಬೇಕು. ಮಿತ್ರ ಸಂಬಂಧಿಗಳಾಗಲಿ ಅಥವಾ ಉದ್ಯೋಗ ವ್ಯವಹಾರವನ್ನು ನೆನಪು ಮಾಡೋದರಿಂದ ಇಲ್ಲಿಯ ವಾತಾವರಣದಲ್ಲಿ विघ्नवागते अंतरे बाबा. प्रश्न, तुम बच्चों के रूहानी ड्रिल की विशेषता क्या है जिसे मनुष्य नहीं कर सकते हैं? ಪ್ರಶ್ನೆಯಲ್ಲಿ ಬಾಬಾ ಕೇಳ್ತಿದ್ದಾರೆ, ನೀವು ಮಕ್ಕಳ ಆತ್ಮಿಕ ಡ್ರಿಲ್ನ ವಿಶೇಷತೆ ಯಾವುದಾಗಿದೆ, ಅದನ್ನು ಮನುಷ್ಯರ್ಯಾರೂ ಕೂಡ ಮಾಡಲಿಕ್ಕೆ ಆಗೋದಿಲ್ಲ. ಉತ್ತರದಲ್ಲಿ ಬಾಬಾ ಹೇಳ್ತಾರೆ, तुम्हारी रूहानी ड्रिल बुद्धि की है, उसकी विशेषता यही है जो तुम आशिक बनकर अपने माशुक को याद करते हो. ಮಕ್ಕಳಾದ ನಿಮ್ಮ ಆತ್ಮಿಕ ಡ್ರಿಲ್ ಇದರ ವಿಶೇಷತೆ ಏನು ಅಂದರೆ, ಇದು ಬುದ್ಧಿಯ ಡ್ರಿಲ್ ಆಗಿದೆ. ಇದರೊಳಗಡೆಗೆ ನೀವು ಆಶಿಕ್ ಅಂದರೆ ಪ್ರಿಯತಮೆಯರಾಗಿ, ಮಾಶಿಕ್ ಅಂದರೆ ಪರಮಾತ್ಮನನ್ನು ಪ್ರಿಯತಮನನ್ನು ನೆನಪು ಮಾಡ್ತೀರಾ. इसका ही इशारा गीता में भी है, मन मना भाव. परंतु मनुष्य अपने माशुक परमात्मा को जानते ही नहीं तो ड्रिल कैसे कर सकेंगे? वे तो एक दो को जिस्मानी ड्रिल सिखलाते हैं. ಇದೇ ವಿಚಾರ ಭಗವದ್ಗೀತೆಯಲ್ಲಿನೂ ಕೂಡ ಹೇಳಲಾಗಿದೆ, ಮನ್ಮನಾಭವ ಅಂತ. ಆದರೆ ಮನುಷ್ಯರು ತಮ್ಮ ಪ್ರಿಯತಮ ಪರಮಾತ್ಮನನ್ನು ತಿಳಿಯದೇ ಇರುವ ಕಾರಣ ಹೇಗೆ ಅವರು ಈ ಆತ್ಮಿಕ ಡ್ರಿಲ್ಲನ್ನು ಮಾಡಲಿಕ್ಕೆ ಸಾಧ್ಯ? ಹಾಗಾಗಿ ಅವರು ಏನು ಮಾಡ್ತಿದ್ದಾರೆ, ಭೌತಿಕವಾಗಿರುವಂತಹ ಡ್ರಿಲ್ಲನ್ನೇ ಕಲಿಸ್ತಾ ಇದ್ದಾರೆ. ಓಂ ಶಾಂತಿ. बच्चे भी समझते हैं, बाप भी समझते हैं कि बच्चे यहाँ क्या कर रहे हैं, याद की यात्रा की ड्रिल करा रहे हैं. मुख से तो कुछ भी कहने का नहीं है. ಮಕ್ಕಳೇ, ನೀವು ತಿಳ್ಕೊಂಡಿದ್ದೀರಾ, ಹಾಗೆ ತಂದೆಯಾಗಿರುವ ನಾನು ಕೂಡ ತಿಳ್ಕೊಂಡಿದ್ದೇನೆ. ಮಕ್ಕಳು ನೀವಿಲ್ಲಿ ಏನು ಮಾಡ್ತಿದ್ದೀರಿ ಅಂತ. ಏನು ಮಾಡ್ತಾ ಇದ್ದೀರಾ? ನೆನಪಿನ ಯಾತ್ರೆಯ ಡ್ರಿಲ್ಲನ್ನು ಮಾಡ್ತಾ ಇದ್ದೇವೆ. ಬಾಯಿಂದ ಏನನ್ನೂ ಮಾತನಾಡೋ ಅವಶ್ಯಕತೆ ಇರಲಿಲ್ಲ. किसकी याद है? परमात्मा की, शिव बाबा की याद है. उनकी याद में रहने से हमारे जो भी विकर्म है वो भस्म हो जाएगा और विकर्माजीत बन जाएंगे, जितना जो याद की ड्रिल में रहेंगे. ಯಾರು ನೆನಪಿನಲ್ಲಿದ್ದೀರಾ? ಶಿವಬಾಬ್ರವ್ರ ನೆನಪಿನಲ್ಲಿದ್ದೇವೆ. ನೋಡಿ ಮಕ್ಕಳೇ, ನೀವೆಷ್ಟು ತಂದೆ ನೆನಪಿನಲ್ಲಿರ್ತೀರೋ ಅಷ್ಟು ನಿಮ್ಮ ವಿಕರ್ಮಗಳು ಭಸ್ಮವಾಗ್ತವೆ. ವಿಕರ್ಮ ಜೀತ್ ಆಗ್ತೀರಾ.
यह आत्मा की ड्रिल है, शरीर का नहीं है। भारत में जो भी ड्रिल सिखाते हैं वो सब है जिस्मानी और यह है रूहानी। इस रूहानी ड्रिल को तुम बच्चों के सिवाय और कोई नहीं जानते। ನೀವಿಲ್ಲಿ ಆತ್ಮಗಳು ಆತ್ಮದ ಡ್ರಿಲ್ಲನ್ನು ಮಾಡ್ತಿದ್ದೀರಾ, ದೇಹದ ಡ್ರಿಲ್ ಅಲ್ಲ ಅಂತಾರೆ ಬಾಬಾ. ಆತ್ಮಿಕ ಡ್ರಿಲ್ಲನ್ನು ಕೇವಲ ತಂದೆ ಒಬ್ಬರೇ ಕಲಿಸ್ಕೊಡ್ತಾರೆ. ಭಾರತದಲ್ಲಿ ಭಾಳಷ್ಟು ಡ್ರಿಲ್ಲನ್ನು ಕಲಿಸ್ತಾರೆ, ಆದರೆ ಅವೆಲ್ಲವೂ ಭೌತಿಕವಾಗಿರೋದು. ಆದರೆ ಇದಾಗಿದೆ ಆತ್ಮಿಕ ಡ್ರಿಲ್. ಇದನ್ನು ನೀವು ಮಕ್ಕಳು ಬಿಟ್ಟರೆ ಬೇರೆ ಇನ್ಯಾರೂ ತಿಳ್ಕೊಂಡಿಲ್ಲ. ತಂದೆ ಒಬ್ಬರು ಬಿಟ್ಟರೆ ಬೇರೆ ಯಾರೂ ಇದನ್ನು ಕಲಿಸೋದು ಇಲ್ಲ. रूहानी ड्रिल का इशारा गीता में ज़रूर है। भगवान वाच अथवा भगवान के बच्चों का भी वाच है। तुम अभी भगवान शिव बाबा के बच्चे बने हो ना। बच्चों को फरमान मिला है मामेकम याद करो। बाप भी ड्रिल सिखलाते हैं. ಭಗವದ್ಗೀತೆಯಲ್ಲಿ ಕೂಡ ಇದೇ ಆತ್ಮಿಕ ಡ್ರಿಲ್ಲಿನ ಪ್ರತಿಯಾಗಿ ಒಂದು ವಿಚಾರ ತಿಳಿಸಲಾಗಿದೆ. ಏನಪ್ಪ ಅಂದರೆ ಪರಮಾತ್ಮನಾಗಿರೋ ನನ್ನೊಬ್ಬನನ್ನೇ ನೆನಪು ಮಾಡಿ. ಇದು ಭಗವಂತನ ಆದೇಶವೂ ಕೂಡ ಮಕ್ಕಳಿಗಿದೆ. ಬಾಬಾನೇ ಇಲ್ಲಿ ಯೋಗವನ್ನು ಕಲಿಸ್ತಾ ಇದ್ದಾರೆ. बच्चे भी यही ड्रिल सिखलाते हैं. कल्प पहले भी बाबा ने यही कहा था कि मुझ बाप को याद करो. इसमें घड़ी घड़ी कहने की दरकार नहीं है, परंतु कहना पड़ता है. ಬಾಬಾ ಹೇಳ್ತಿದ್ದಾರೆ, ನಾನೇ ನಿಮಗೆ ಯೋಗವನ್ನು ಕಲಿಸೋದು. ಕಲ್ಪದ ಮೊದಲು ಕೂಡ ನಾನೇ ನಿಮಗೆ ಕಲಿಸಿದ್ದೆ. ನನ್ನನ್ನು ನೆನಪು ಮಾಡಿ ಅಂತ ಹೇಳಿದ್ದೆ. ಆ್ಯಕ್ಚುಲಿ ಇಲ್ಲಿ ಭಗವಂತ ಶಿವಬಾಬಾ ನಮಗೆ ಬಾರಿ ಬಾರಿಗೂ ಹೇಳೋ ಅವಶ್ಯಕತೆ ಇಲ್ಲ, ಆದರೂ ಮಕ್ಕಳಿಗೆ ಹೇಳಲೇಬೇಕಾಗ್ತಿದೆ. यहाँ बैठे कोई अपने मित्र संबंधियों या धंधे आदि को याद करते रहते हैं तो वायुमंडल में विघ्न डालते हैं. बाप कहते हैं, जैसे यहाँ तुम याद में बैठे हो ऐसे ही चलते फिरते कर्म करते हुए भी याद कर सकते हैं. ಕೆಲವು ಮಕ್ಕಳು ಇಲ್ಲಿ ಕೂತ್ಕೊಂಡಿದ್ದರೂ ಕೂಡ ಮಿತ್ರ ಸಂಬಂಧಿಗಳನ್ನು ನೆನಪು ಮಾಡ್ತಿರ್ತಾರೆ, ಉದ್ಯೋಗ ವ್ಯವಹಾರವನ್ನು ನೆನಪು ಮಾಡ್ತಿರ್ತಾರೆ. ಆಗ್ತದೆ ತಾನೇ ಈ ರೀತಿ ನಿಮ್ಮಿಂದ? ಆದರೆ ಆ ರೀತಿ ಮಾಡುವಂತಹ ಮಕ್ಕಳು ಆ ವಾತಾವರಣದಲ್ಲಿ ವಿಘ್ನ ಹಾಕುವಂಥವ್ರು ಆಗಿಬಿಡ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳೇ ಎಷ್ಟು ಸಹಜವಾಗಿ ನೀವು ಇಲ್ಲಿ ಕೂತ್ಕೊಂಡಾಗ ನೆನಪು ಮಾಡಲಿಕ್ಕೆ ಅನಿಸುತ್ತೋ ಅಷ್ಟೇ ಸಹಜವಾಗಿ ಈ ರೀತಿಯೂ ನೆನಪು ಮಾಡ್ಬೋದಲ್ವಾ ಅಂತಾರೆ ಬಾಬಾ. ಯಾವ ರೀತಿ ಅಂದರೆ ನಡೆದಾಡ್ತಾ ತಿರುಗಾಡ್ತಾ ಕೆಲಸ ಕಾರ್ಯ ಮಾಡ್ತಾನೂ ನೀವು ನನ್ನನ್ನು ಅಷ್ಟೇ ಸರಳವಾಗಿ ನೆನಪು ಮಾಡಬೇಕು. ಜೈಸೆ ಆಶಿಕ್ ಮಾಶಿಕ್ ಏಕ್ ದೋ ಕೋ ಯಾದ್ ಕರ್ತೆ ಹೈ, उन्हों का हो गया जिस्मानी और तुम्हारा है रूहानी. आत्माएं भक्ति मार्ग में भी आशिक होती है परमपिता परमात्मा माशुक के. ಹೇಗೆ ಲೌಕಿಕದಲ್ಲಿ ಕೂಡ ಪ್ರಿಯತಮರು ಒಬ್ಬರಿನ್ನೊಬ್ಬರನ್ನು ನೆನಪು ಮಾಡ್ಕೊಳ್ತಾರಲ್ವ, ಅದಾದರೂ ಭೌತಿಕ ನೆನಪಾಯಿತು. ಆದರೆ ಇದಾಗಿದೆ ಆತ್ಮಿಕ ನೆನಪು. ಭಕ್ತಿ ಮಾರ್ಗದಲ್ಲಿಯೂ ಕೂಡ ಆತ್ಮ ಪ್ರಿಯತಮೆಯಾಗಿಯೇ ಪರಂಪಿತ ಪರಮಾತ್ಮ ಮಾಶುಕ್ ಅಂದರೆ ಪ್ರಿಯತಮನನ್ನು ನೆನಪು ಮಾಡುತ್ತೆ. परंतु माशुक को जानते नहीं है, न अपने आत्मा को जानते हैं. माशुक बाप आया हुआ है भक्ति मार्ग से लेकर आत्माएं आशिक बनी है. ಭಕ್ತಿ ಮಾರ್ಗದಲ್ಲಿ ಭಗವಂತ ಪರಮಾತ್ಮ ಅಂತ ನೆನಪು ಮಾಡಿದರೂ ಕೂಡ ಅಲ್ಲಿ ನೆನಪು ಮಾಡುವಂತಹ ಭಕ್ತರಿಗೆ ನಾನು ಆತ್ಮ ಅನ್ನುವಂಥ ಅರಿವಿಲ್ಲ. ಇನ್ನು ಪರಮಾತ್ಮ ಅಂದರೆ ಪರಿಚಯ ಸ್ಪಷ್ಟವಾಗಿಲ್ಲ, ಅಂದರೆ ಯಥಾರ್ಥವಾಗಿಲ್ಲ. ಹಾಗಾಗಿ ಅಲ್ಲಿ ನೆನಪು ಏನಾಗಲಿಲ್ಲ, ಯಥಾರ್ಥವಾಗಿ ಉಳಿಯಲಿಲ್ಲ. ಇದಾಗಿದೆ ಆತ್ಮ ಹಾಗೂ ಪರಮಾತ್ಮನಿಗೆ ಸಂಬಂಧಪಟ್ಟಿರುವಂತಹ ವಿಚಾರಗಳು. ಬಾಬಾ ಮಕ್ಕಳನ್ನು ಸಮ್ಮುಖದಲ್ಲಿ ಕೂರಿಸ್ಕೊಂಡು ಹೇಳ್ತಾ ಇದ್ದಾರೆ, ತುಮ್ ಆಶಿಕ್ ಮುಜ್ ಮಾಶುಕೋ ಯಾದ್ ಕರ್ತೆ ಹೋಗಿ ಬಾಬಾ आओ हमको आकर दुख से लिबरेट करो और अपने साथ शांतिधाम ले चलो. ಮಕ್ಕಳೇ, ನೀವೇ ಅಲ್ವಾ ಈ ರೀತಿ ಹೇಳಿರೋದು? ಪ್ರಿಯತಮೆಯಾಗಿ ಪ್ರಿಯತಮನಾಗಿರುವಂಥ ನನ್ನನ್ನು ಕರೆದ್ರಿ, ಬಾಬಾ ಬಾರಪ್ಪ ಬಂದುಬಿಟ್ಟು ನಮ್ಮನ್ನು ದುಃಖದಿಂದ ಬಿಡುಗಡೆ ಮಾಡಿಬಿಟ್ಟು ವಾಪಸ್ ನಮ್ಮನ್ನು ಶಾಂತಿಧಾಮಕ್ಕೆ ಕರೆದೊಯ್ಯೋ ಅಂತ. तुम जानते हो अब इस दुखधाम मृत्यु लोक का विनाश होने वाला है. अमर लोक जिंदाबाद, मृत्यु लोक मुर्दाबाद. तुम अभी ब्राह्मण बच्चे बने हो, तुम्हारे में भी नंबरवार पुरुषार्थ अनुसार है. ಮಕ್ಕಳೇ, ನೀವೀಗ ತಿಳ್ಕೊಂಡಿದ್ದೀರಾ ಈ ದುಃಖಧಾಮ ಮೃತ್ಯುಲೋಕದ ವಿನಾಶ ಆಗಲಿದೆ. ಹಾಗೆ ನೋಡಿದರೆ ಅಮರಲೋಕ ಜಿಂದಾಬಾದ್, ಮೃತ್ಯುಲೋಕ ಮುರ್ದಾಬಾದ್. ನೀವೀಗ ಬ್ರಾಹ್ಮಣ ಮಕ್ಕಳು, ಬ್ರಾಹ್ಮಣ ಮಕ್ಕಳಲ್ಲಿಯೂ ಕೂಡ ನಂಬರ್ವಾರ್ ಪುರುಷಾರ್ಥ ಅನುಸಾರವಾಗಿ ಇದ್ದೀರಿ ಅಂತಾರೆ ಬಾಬಾ. तुम बच्चों को पूरा निश्चय होना चाहिए कि हम अभी नर्कवासी से स्वर्गवासी 21 जन्मों के लिए बनते हैं. कोई मरता है तो कहते हैं ना स्वर्गवासी हुआ,
परंतु कितने समय के लिए स्वर्गवासी हुआ यह कोई भी नहीं जानते. ಮಕ್ಕಳೇ, ನಿಮಗೆ ನಿಶ್ಚಯ ಆಗಿಬಿಟ್ಟಿದೆ ಅಲ್ವಾ, ನಾವೀಗ ನರಕವಾಸಿಗಳಿಂದ ಸ್ವರ್ಗವಾಸಿಗಳಾಗ್ತಿದ್ದೇವೆ. ಎಷ್ಟು ಸಮಯದವರೆಗೆ ಹೇಳಿ ನೋಡೋಣ? 21 ಜನ್ಮಗಳವರೆಗೆ. ನೋಡಿ, ಲೌಕಿಕದಲ್ಲಿಯೂ ಕೂಡ ಯಾರಾದರೂ ಶರೀರ ಬಿಟ್ಟರೆ ಹೇಳ್ತಾರೆ ಸ್ವರ್ಗವಾಸಿಗಳಾದರು ಅಂತ. ಆದರೆ ಎಷ್ಟು ಸಮಯಕ್ಕೋಸ್ಕರ ಸ್ವರ್ಗವಾಸಿಗಳಾದರು ಇದು ಯಾರಿಗೂ ಗೊತ್ತಿಲ್ಲ. अब तुम पुरुषार्थ कर रहे हो स्वर्गवासी बनने के लिए. यह कौन निश्चय कराते हैं? वह है गीता का भगवान. ಈಗ ನೀವು ಮಕ್ಕಳು ಪುರುಷಾರ್ಥ ಮಾಡ್ತಾ ಇರೋದೇ ಸ್ವರ್ಗವಾಸಿಗಳಾಗೋದಕ್ಕೋಸ್ಕರ. ಇದನ್ನು ನಿಮ್ಮ ಮನಸ್ಸಿನಲ್ಲಿ ಯಾರು ನಿಶ್ಚಯ ಮಾಡಿಸ್ತಿದ್ದಾರೆ ಹೇಳಿ ನೋಡೋಣ? ಗೀತೆಯ ಭಗವಂತನಾಗಿರುವಂಥ ನಿರಾಕಾರ ಶಿವ. ಮನುಷ್ಯ ಸಮಸ್ತೆ ಹೇ ನಿರಾಕಾರ ತೋ ನಿರಾಕಾರ ಹಿ ಹೇ. वो कैसे यहाँ आकर सिखाएगा? बाप को न जानने के कारण ड्रामा अनुसार श्री कृष्ण का नाम भूल से ही डाल दिया है. ಬಾಬಾ ಹೇಳ್ತಾ ಇದ್ದಾರೆ, ಮನುಷ್ಯರಿಗಂತೂ ಅರ್ಥನೇ ಆಗಲಿಲ್ಲ. ಅವ್ರು ತಿಳ್ಕೊಂಡ್ಬಿಟ್ಟಿದ್ದಾರೆ ನಿರಾಕಾರ ಅಂದರೆ ನಿರಾಕಾರ. ಅವ್ರು ಹೇಗೆ ಬಂದು ಇಲ್ಲಿ ಓದಿಸ್ಲಿಕ್ಕೆ ಸಾಧ್ಯ ಅಂದ್ಕೊಂಡ್ಬಿಟ್ಟು ತಂದೆಯನ್ನು ಅರಿದೇ ಇರುವ ಕಾರಣ ಅವ್ರು ಏನು ಮಾಡಿದರು, ಶ್ರೀಕೃಷ್ಣನ ಹೆಸರನ್ನು ತಪ್ಪಾಗಿ ಹಾಕಿಬಿಟ್ಟಿದ್ದಾರೆ. श्री कृष्ण और शिव का संबंध इस समय नज़दीक है. शिव जयंती होती है संगम पर. फिर कल होगा श्री कृष्ण जयंती. शिव जयंती है रात में, श्री कृष्ण जयंती सवेरे. उसको प्रभात कहेंगे. ನೋಡಿ, ಬಾಬಾ ಹೇಳ್ತಿದ್ದಾರೆ, ಒಂದು ಕಡೆಗೆ ಶ್ರೀಕೃಷ್ಣ ಮತ್ತೊಂದು ಕಡೆಗೆ ಶಿವನ ಸಂಬಂಧ ಈ ಸಮಯದಲ್ಲಿ ತುಂಬ ಹತ್ತಿರದಲ್ಲಿದೆ. ಹೇಗೆ ಅಂತೀರಾ? ನೋಡಿ, ಶಿವ ಜಯಂತಿ ಆಗೋದೇ ಸಂಗಮ ಯುಗದಲ್ಲಿ, ಅದರ ನಂತರವೇ ಆಗುವಂಥದ್ದು ಯಾವುದು? ಶ್ರೀಕೃಷ್ಣ ಜಯಂತಿ. ಒಂದು ಕಡೆಗೆ ಶಿವ ಜಯಂತಿ ರಾತ್ರಿ ಆದರೆ ಶ್ರೀಕೃಷ್ಣನ ಜಯಂತಿ ಅಮೃತ ಗಳಿಗೆಯಲ್ಲಿ ಅಂದರೆ ಬೆಳಗ್ಗೆ ಆಗುತ್ತೆ. जब शिवरात्रि पूरी होती है तो फिर श्री कृष्ण जयंती होगा. यह बातें बच्चे ही समझ सकते हैं. कायदा है यहाँ सभा में कोई बाहर मुखी न हो. ಯಾವಾಗ ಶಿವರಾತ್ರಿ ಸಂಪೂರ್ಣ ಆಗಿಬಿಡ್ತದೋ ಆಮೇಲೆ ಶ್ರೀಕೃಷ್ಣ ಜಯಂತಿ ಬರುತ್ತೆ. ಈ ಮಾತುಗಳನ್ನು ನೀವು ಮಕ್ಕಳು ತಿಳ್ಕೊಂಡಿದ್ದೀರಾ. ಮತ್ತೊಂದು ಕಂಡೀಷನ್ ಹೇಳ್ತಿದ್ದಾರೆ ಬಾಬಾ. ಇಲ್ಲಿಯ ಕಾಯ್ದೆ ಏನಪ್ಪ ಅಂದರೆ, ಈ ಸಭೆಯಲ್ಲಿ ಯಾರೂ ಕೂಡ ಬಾಹರ್ಮುಖಿಗಳು ಕೂತ್ಕೊಳ್ಳೋ ಹಾಗಿಲ್ಲ. बाप की याद में रहना है. मनुष्य पुकारते भी है, हे पतित पावन आओ, आकर पावन बनाओ. परंतु ड्रामा अनुसार पत्थर बुद्धि कुछ भी नहीं समझते. अगर जानते होते तो बताते. ಬಾಬಾನ ನೆನಪಿನಲ್ಲಿರಬೇಕು, ಬಾಹರ್ಮುಖತೆಯಲ್ಲಿ ಕೂತ್ಕೊಳ್ಬಾರ್ದು. ಮನುಷ್ಯರೇ ಎಷ್ಟೋ ಸಾರಿ ಕರೆದಿದ್ದೀರಾ, ಹೇ ಪತಿತ ಪಾವನನೇ ಬಾರಪ್ಪ ಬಂದು ಪಾವನ ಮಾಡುವಂತ. ಆದರೆ ನಾಟಕದ ಅನುಸಾರ ಕಲ್ಲು ಬುದ್ಧಿ ಉಳ್ಳವರಾಗಿರುವ ಕಾರಣ ಏನನ್ನು ತಿಳ್ಕೊಳ್ಳಿಕ್ಕಾಗಿಲ್ಲ. ತಿಳ್ಕೊಂಡಿದ್ರೆ ಅಲ್ವಾ ಇನ್ನೊಬ್ಬರಿಗೆ ತಿಳಿಸೋದು ಅಂತಾರೆ ಬಾಬಾ. उनको यह भी पता नहीं है कि अभी कलयुग का अंत है. फिर जब बाप आते हैं तब आदि होती है. मनुष्य तो बिल्कुल घोर अंधियार में है. लोग समझते हैं कलयुग में अर्जुन 40,000 पड़े हैं. बेहद का बाप समझाते हैं हद का बाप कब पतित पावन हो न सके. ಮನುಷ್ಯರಂತೂ ಬಿಲ್ಕುಲ್ ಘೋರ ಕತ್ತಲೆಯಲ್ಲಿದ್ದಾರೆ. ಜನ ಇನ್ನೂ ಏನು ತಿಳ್ಕೊಂಡಿದ್ದಾರೆ ಕಲಿಯುಗದ ಬಗ್ಗೆ? ಇನ್ನೂ 40,000 ವರ್ಷ ಇದೆ ಅಂತ. ಆದರೆ ಬಾಬಾ ಹೇಳ್ತಿದ್ದಾರೆ, ಮಕ್ಕಳೇ, ಬೇಹದ್ದಿನ ತಂದೆಯಾಗಿರೋ ನಾನು ನಿಮ್ಮನ್ನು ಪತಿತರಿಂದ ಪಾವನರನ್ನಾಗಿ ಮಾಡ್ತೀನಿ. ಆದರೆ ಲೌಕಿಕ ಅಪ್ಪ ಅಂತೂ ಆ ರೀತಿ ಮಾಡಲಿಕ್ಕೆ ಸಾಧ್ಯ ಇಲ್ವೇ? बापू नाम तो बहुतों का रख दिया है. बुजुर्ग को भी बापू अथवा पिताजी कहते हैं. ये रूहानी पिताश्री एक ही है जो पतितों को पावन ज्ञान का सागर बनाते हैं. ಬಾಬಾ ಹೇಳ್ತಾರೆ, ಹಾಗೆ ನೋಡಿದರೆ ತಂದೆ ಅನ್ನುವಂತಹ ಹೆಸರನ್ನು ಭಾಳಷ್ಟು ಜನರಿಗೆ ಇಡಲಾಗ್ತದೆ. ಯಾರು ಹಿರಿಯರು ಇರ್ತಾರೆ ನೋಡ್ರಿ, ಅವ್ರಿಗೂ ಕೂಡ ಪಿತಾಜಿ ಅಂತಲೇ ಹೇಳೋದು. ಆದರೆ ಆ ಪಿತಾಜಿಗಳು ಯಾರನ್ನು ಪತಿತರಿಂದ ಪಾವನರನ್ನಾಗಿ ಮಾಡೋದಿಲ್ಲ. ಅದರಲ್ಲಿ ನಿರಾಕಾರ ಪಿತಾಶ್ರೀ ಬಂದು ಏನು ಮಾಡ್ತಿದ್ದಾರೆ, ನಮ್ಮನ್ನು ಪತಿತರಿಂದ ಪಾವನರನ್ನಾಗಿ ಮಾಡ್ತಾರೆ. ಜ್ಞಾನಸಾಗರ ತಂದೆ ಒಬ್ಬರೇ ಆಗಿದ್ದಾರೆ. ಮಕ್ಕಳನ್ನು ಪಾವನರನ್ನಾಗಿ ಮಾಡೋದಕ್ಕೋಸ್ಕರನೇ ಶಿವಬಾಬಾ ಶಿಕ್ಷಣ ಕೊಡ್ತಿದ್ದಾರೆ. पानी में स्नान करने से कोई पावन थोड़ी ही बनेगा. तुम जानते हो शिव बाबा हमारे सामने इस तन में प्रत्यक्ष है. ब्रह्मा द्वारा ब्राह्मणों को राजयोग सिखा रहे हैं. वह तो कह देते हैं भगवान वाच अर्जुन प्रति. ब्राह्मणों का नाम निशान नहीं है. ಬಾಬಾ ತಿಳಿಸ್ಕೊಡ್ತಿದ್ದಾರೆ, ನೀರಿನ ಸ್ನಾನ ಮಾಡೋದರಿಂದ ಯಾರಾದರೂ ಪಾವನರಾಗ್ಲಿಕ್ಕೆ ಸಾಧ್ಯನಾ? ನೀವೀಗ ತಿಳ್ಕೊಂಡಿದ್ದೀರಾ, ಪಾವನರಾಗಬೇಕು ಅಂದರೆ ತಂದೆ ನೆನಪು ಮಾಡಬೇಕು. ಅದಕ್ಕೆ ಶಿವಬಾಬಾ ನಮ್ಮ ಸಮ್ಮುಖದಲ್ಲಿ ಇವರ ತನುವಿನ ಮೂಲಕ ಪ್ರತ್ಯಕ್ಷವಾಗಿದ್ದಾರೆ.
ಬ್ರಹ್ಮನ ಮೂಲಕ ಬ್ರಾಹ್ಮಣರಿಗೆ ರಾಜಯೋಗಾಭ್ಯಾಸವನ್ನು ಕಲಿಸ್ತಿದ್ದಾರೆ. ಆದರೆ ಬಾಬಾ ಹೇಳ್ತಿದ್ದಾರೆ, ಅಲ್ಲಿ ತಿಳಿಸ್ಬಿಟ್ಟಿದ್ದಾರೆ ಭಗವಾನ್ ವಾಚ ಒಬ್ಬ ಅರ್ಜುನನ ಪ್ರತಿಯಾಗಿ ಅಂತ. ಅಲ್ಲಿ ಬ್ರಾಹ್ಮಣರ ಹೆಸರು ಕುರುಹು ಕೂಡ ಇಲ್ಲ. ಗಾಯ ಜಾತಾ ಹೈ ಬ್ರಹ್ಮ ದ್ವಾರ ಸ್ಥಾಪನಾ, ವಿಷ್ಣು ದ್ವಾರ ಪಾಲನಾ. स्थापना तो ब्रह्म द्वारा ही करेंगे, न कि विष्णु द्वारा, न शंकर द्वारा. तुम बच्चों को यह समझानी अब मिली है. ನಿಮಗೆ ಇವಾಗಿದ ಅರ್ಥ ಆಗಿದೆ. ಬ್ರಹ್ಮನ ಮೂಲಕ ಸ್ಥಾಪನೆ ಹಾಗೂ ವಿಷ್ಣುವಿನ ಮೂಲಕ ಪಾಲನೆ. ಸ್ಥಾಪನೆ ಅಂತೂ ಬ್ರಹ್ಮನ ಮೂಲಕನೇ, ಆದರೆ ಯಾವತ್ತೂ ಕೂಡ ವಿಷ್ಣುವಿನ ಮೂಲಕ ಆಗಲಿ ಶಂಕರನ ಮೂಲಕನಾಗಲಿ ಮಾಡಲಿಕ್ಕಾಗಲ್ಲ ಅಂತಾರೆ ಬಾಬಾ. ನೀವು ಮಕ್ಕಳು ಎಲ್ಲ ತಿಳುವಳಿಕೆಯನ್ನು ಈಗ ತಂದೆಯಿಂದ ಪಡೆದಿದ್ದೀರಾ. बाप को यहाँ आना पड़ता है, वापस तो कोई भी आत्मा जा नहीं सकती. जो भी आते हैं उनको सतो रजो तमो से पास करना ही है. श्री कृष्ण भी पूरे 84 जन्म लेते हैं और पूरे 5000 वर्ष पार्ट बजाया. अब आत्मा पेट में है तो भी जन्मा तो है. श्री कृष्ण की आत्मा जब सतयुग में आती है, गर्भ में प्रवेश किया, तब से लेकर 5000 वर्ष में 84 जन्मों का पार्ट बजाया. ಬಾಬಾ ಹೇಳ್ತಾ ಇದ್ದಾರೆ, ಯಾರೇ ಈ ಸೃಷ್ಟಿ ಕಾಲಚಕ್ರದಲ್ಲಿ ಬರಲಿ ಎಲ್ಲರೂ ಕೂಡ ಸತ್ತೋ ರಜೋ ತಮೋವನ್ನು ಪಾಸ್ ಮಾಡಲೇಬೇಕು. ಇವನ್ ಶ್ರೀಕೃಷ್ಣನ ಆತ್ಮನೂ ಕೂಡ. ಶ್ರೀಕೃಷ್ಣನ ಆತ್ಮ ಸಂಪೂರ್ಣ 84 ಜನ್ಮಗಳನ್ನು ತೆಗೆದುಕೊಳ್ಳಿಕ್ಕೆ 5000 ವರ್ಷ ಪಾತ್ರ ಅಭಿನಯಿಸುತ್ತೆ. ಯಾವಾಗ ಆತ್ಮ ಹೊಟ್ಟೆಯಲ್ಲಿ ಬರುತ್ತೋ ಅಂದರೆ ಅರ್ಥ ಶರೀರ ಪ್ರವೇಶ ಮಾಡುತ್ತೋ ಆ ಕ್ಷಣದಿಂದಲೂ ಆ ಆತ್ಮ ಏನಾಗುತ್ತೆ, ಸತೋ ಪ್ರಧಾನತೆಯಿಂದ ಇಳಿಮುಖವಾಗಿ ಶುರು ಮಾಡ್ಕೊಳ್ಳುತ್ತೆ. ಶ್ರೀಕೃಷ್ಣನ ಆತ್ಮ ಸತೋ ಪ್ರಧಾನ ಸತ್ಯುಗದಲ್ಲಿತ್ತು. ಗರ್ಭ ಪ್ರವೇಶ ಮಾಡಿದಾಗಿನಿಂದ 84 ಜನ್ಮಗಳು ಕಂಪ್ಲೀಟ್ ಆದಾಗ ಆತ್ಮ ಏನಾಗುತ್ತೆ, 5000 ವರ್ಷದ ಪಾತ್ರವನ್ನು ಕಂಪ್ಲೀಟ್ ಮಾಡುತ್ತೆ ಮತ್ತು ತಮೋ ಪ್ರಧಾನ ಆಗಿರುತ್ತೆ. ಜೈಸೆ ಶಿವ ಜಯಂತಿ ಮನಾತೆ ಹೈ तो इसमें बैठे हुए हैं ना. श्री कृष्ण की आत्मा भी गर्भ में आई, चुरपुर हुई. उस समय से लेकर 5000 वर्ष का हिसाब शुरू होता है. अगर कम जास्ती हो तो फिर 5000 वर्ष में कम हो जाए. ಬಾಬಾ ತಿಳಿಸ್ಕೊಡ್ತಿದ್ರೆ ಹೇಗೆ ಶಿವ ಜಯಂತಿಯನ್ನು ಆಚರಿಸ್ತಾರೆ ನೋಡಿ. ಶಿವ ಜಯಂತಿಯನ್ನು ಆಚರಣೆ ಮಾಡ್ತಿದ್ದಾರೆ, ಇದರ ಅರ್ಥ ಶುಭಾಬರವರ ಆಹ್ವಾನವಾಗಿದೆ ಅಂತಲೇ ಅರ್ಥ. ಶ್ರೀಕೃಷ್ಣನ ಆತ್ಮವು ಕೂಡ ಗರ್ಭದಲ್ಲಿ ಬಂತು, ಸ್ವಲ್ಪ ಚುರುಪುರು ಮಾಡ್ತು. ಬಾಬಾ ಹೇಳ್ತಿದ್ದಾರೆ ಆ ಸಮಯದಿಂದ 5000 ವರ್ಷದ ಲೆಕ್ಕಾಚಾರ ಶುರುವಾಯಿತು ಅಂತ ತಿಳ್ಕೊಳ್ಳಿ. ಸ್ವಲ್ಪನೂ ಕೂಡ ಅದರಲ್ಲಿ ಕಡಿಮೆ ಜಾಸ್ತಿ ಆಗೋದಿಲ್ಲ. यह बड़ी सूक्ष्म समझने की बातें हैं. बच्चे जानते हैं श्री कृष्ण की आत्मा फिर से यह ज्ञान ले रही है, फिर से श्री कृष्ण बनने के लिए. तुम भी कंसपुरी से कृष्णपुरी में जाते हो. यह बातें बाबा बैठ बच्चों को समझाते हैं. ಬಾಬಾ ಹೇಳ್ತಾರೆ ಇವೆಲ್ಲ ಭಾಳ ಸೂಕ್ಷ್ಮವಾಗಿರುವಂತಹ ಗುಹ್ಯವಾಗಿರುವಂಥ ತಿಳಿದುಕೊಳ್ಳುವಂಥ ಮಾತುಗಳು. ಮಕ್ಕಳಿಗೆ ಇದು ಕೂಡ ಈಗ ತಿಳಿದಿದೆ. ಶ್ರೀಕೃಷ್ಣನ ಆತ್ಮ ಮತ್ತೆ ಈಗ ಜ್ಞಾನವನ್ನು ಪಡ್ಕೊಳ್ತಾ ಇದೆ, ಮತ್ತೆ ತಾನು ಶ್ರೀಕೃಷ್ಣ ಆಗೋದಕ್ಕೋಸ್ಕರ. ನೀವು ಕೂಡ ಕಂಸಪುರಿಯಿಂದ ಕೃಷ್ಣಪುರಿಗೆ ಹೋಗೋಕ್ಕೋಸ್ಕರನೇ ಪುರುಷಾರ್ಥ ಮಾಡ್ತಿದ್ದೀರಾ. ಹಾಗೂ ಈ ಎಲ್ಲ ಮಾತುಗಳನ್ನು ಶುಭಾಬಾ ನಮಗೆ ಚೆನ್ನಾಗಿ ತಿಳಿಸ್ಕೊಡ್ತಾ ಇದ್ದಾರೆ. ಬಾಬಾ कहते हैं बच्चे माया बड़ी दुस्तर है, अच्छे अच्छे महारथियों को भी हरा देता है. ज्ञान लेते लेते कहाँ ग्रहचारी बैठ जाती है. आश्चर्यवत हमारा बनंती कतंती अहो माया फिर भी भागंती हो जाता है. ಬಾಬಾ ಮಕ್ಕಳಿಗೆ ಮೊದಲೇ ತಿಳಿಸ್ತಾ ಇರ್ತಾರೆ, ಮಕ್ಕಳೇ ಮಾಯಾ ಭಾಳ ಸ್ಟ್ರಾಂಗ್ ಇದೆ ಅಂತ. ಹೇಗಂತೀರಾ, ಒಳ್ಳೊಳ್ಳೆ ಮಹಾರಥಿಗಳನ್ನೇ ಮಾಯೆ ಬಂದೇನು ಮಾಡಿಬಿಡ್ತದೆ, ಸೋಲಿಸಿಬಿಡ್ತದೆ. ಜ್ಞಾನವನ್ನು ಪಡಿತಾನೆ ಗ್ರಹಚಾರ ಕೂತ್ಕೊಂಡ್ಬಿಡುತ್ತೆ. ಆಶ್ಚರ್ಯಜನಕವಾಗಿ ನನ್ನ ಮಗು ಆಗ್ತವೆ, ಎಷ್ಟೆಲ್ಲ ಚೆನ್ನಾಗಿ ಕೇಳಿಸ್ಕೊಳ್ತವೆ, ಮತ್ತು ನೋಡಿದರೆ ಮಾಯೆಗೆ ಏನಾಗ್ಬಿಡ್ತವೆ, ಸೋತು ಹೋಗಿಬಿಡ್ತವೆ, ಇಲ್ಲಿಂದ ಓಡೋಗ್ಬಿಡ್ತವೆ. ಕೆಲಸ ಮಾಡ್ತಾ ಸಂಪಾದನೆ ಮಾಡ್ತಾನೆ ಏನು ಮಾಡ್ಕೊಳ್ತಾರೆ, ಗ್ರಹಚಾರ ಹಿಡಿಸ್ಕೊಂಡ್ಬಿಡ್ತಾರೆ. राहु का ग्रहण सबको लगा हुआ है. अभी तुम्हारे पर बृहस्पति की दशा बैठी है. फिर चलते चलते कोई पर राहु का ग्रहण भी बैठ जाता है. तब कहते हैं महान कमबख्त इस दुनिया में देखना हो तो यहाँ ही देखो. तुम्हारी आत्मा कहती है हम बाप से सदा सुख का वर्षा ले रहे हैं. ಬಾಬಾ ಹೇಳ್ತಾರೆ, ನಡೀತಾ ಎಷ್ಟೋ ಮಕ್ಕಳಿಗೆ ರಾಹುವಿನ ಗ್ರಹಣ ಹಿಡಿದ್ಬಿಡ್ತದೆ.
ಈಗ ನೋಡಿ ಮಕ್ಕಳೇ, ನಿಮಗೆ ಬೃಹಸ್ಪತಿಯ ದಶ ಕುಳಿತಿದೆ ತಾನೇ. ನಡೀತಾ ನಡೀತಾ ನಿಮ್ಮಲ್ಲಿನೂ ಕೆಲವರಿಗೆ ಏನಾಗ್ಬಿಡ್ತದೆ, ರಾಹುವಿನ ಗ್ರಹಣ ಹಿಡಿದ್ಬಿಡ್ತದೆ. ಅದಕ್ಕೆ ಹೇಳಾಗುತ್ತೆ, ಮಹಾಮೂರ್ಖರನ್ನು ನೋಡೋದಿದ್ರೂ ಕೂಡ ಈ ಜಗತ್ತಿನಲ್ಲಿ ಇಲ್ಲೇ ನೋಡ್ರಿ ಅಂತ. ನೀವೀಗ ಬಾಬಾರವರಿಂದ ಸಂಪೂರ್ಣ ಸುಖದ ಆಸ್ತಿಯನ್ನು ಪಡಿತಾ ಇದ್ದೀರ. बाबा आपसे कल्प पहले भी यह वर्षा लिया था, फिर से हम आपसे ले रहे हैं. बाप ने समझाया है, बाहर तुम्हारे सेंटर्स पर बहुत आएगा समझने के लिए. यहाँ यह है इंद्र सभा. इंद्र शुबाबा है ना, जो ज्ञान वर्षा बरसाते हैं. तो ऐसी सभा में पतित कोई आ नहीं सकता. ನೋಡಿ, ಬಾಬಾ ಹೇಳ್ತಿದ್ದಾರೆ, ಮಕ್ಕಳೇ, ನೀವೀಗ ಬಂದಿರದೆ ನನ್ನಿಂದ ಆಸ್ತಿಯನ್ನು ಪಡೆದುಕೊಳ್ಳೋಕ್ಕೆ. ಕಲ್ಪದ ಮೊದಲು ಹೇಗೆ ಬಂದಿದ್ರೋ ಹಾಗೆ ಮತ್ತೆ ತಂದೆಯಿಂದ ಆಸ್ತಿಯನ್ನು ಈಗ ಪಡಿತಾ ಇದ್ದೀರಾ. ಮತ್ತು ಹೊರಗಡೆಗೆಲ್ಲ ನಿಮ್ಮ ಆಶ್ರಮಗಳಿಗೆ ಬಹಳಷ್ಟು ಜನ ಏನಾಗ್ತಾರೆ, ಬರ್ತಾರೆ ತಿಳಿದುಕೊಳ್ಳೋಕ್ಕೋಸ್ಕರ. ಆದರೆ ಇದೊಂದು ಇಂದ್ರ ಸಭೆಯಾಗಿದೆ ಅಂತಾರೆ ಬಾಬಾ. ಇಂದ್ರ ಅಂದರೆ ಯಾರು? ಶಿವಬಾಬಾ ಆಗಿದ್ದಾರೆ. ಇಂದ್ರ ತಂದೆ ಜ್ಞಾನದ ಮಳೆಯನ್ನು ಇಲ್ಲಿ ಸುರಿಸ್ತಾ ಇದ್ದಾರೆ. ಅಂದ ಬಳಿಕ ಈ ಸಭೆಯಲ್ಲಿ ಯಾರೂ ಕೂಡ ಇಂಥವ್ರು ಬಂದು ಕೂತ್ಕೊಳ್ಳೋ ಹಾಗಿಲ್ಲ ಅಂತಾರೆ ಬಾಬಾ. ಎಂಥವರು? ಪತೀತರು. ಸಬ್ಜ್ ಪರಿ, ಫುಕ್ರಾಜ್ ಪರಿ, ಜೋ ಬ್ರಾಹ್ಮಣಿಯಾ पंडा बन जाती हैं तो उनको कहेंगे अपने साथ कोई भी विकार में जाने वाले को नहीं ला सकते हो, नहीं तो दोनों ರೆಸ್ಪಾನ್ಸಿಬಲ್ हो जाते हैं. ಬಾಬಾ ಹೇಳ್ತಿದ್ದಾರೆ, ಮುಖ್ಯವಾಗಿರುವಂತಹ ಬ್ರಾಹ್ಮಣಿ ಅಕ್ಕಂದ್ರೆ ಏನಿದ್ದೀರಿ ಅಲ್ವಾ, ಸಬ್ಜ್ ಪರಿ, ಫುಕ್ರಾಶ್ ಪರಿ ಅಂತ ಬ್ರಾಹ್ಮಣಿಯರು ಪಂಡ ಆಗಿಬಿಟ್ಟು ಅಂದರೆ ಮಾರ್ಗದರ್ಶಕರಾಗಿಲ್ಲೇನು ಬರ್ತಾರೋ ಅವರಿಗೆ ಬಾಬಾ ವಿಶೇಷವಾಗಿ ಹೇಳ್ತಿದ್ದಾರೆ, ನೀವು ಇಂಥವ್ರನ್ನ ಕರೆತರು ಕೂಡ್ದು. ಇಲ್ಲಿ ಯಾರು ವಿಕಾರದಲ್ಲಿ ಹೋಗ್ತಾರೋ ಅಂಥವ್ರನ್ನ ಕರ್ಕೊಂಡು ಬರಕೂಡ್ದು. ಇಲ್ಲಾಂದರೆ ಏನಾಗ್ಬಿಡ್ತೀರಾ, ಇಬ್ಬರು ಕೂಡ ಜವಾಬ್ದಾರರಾಗಿಬಿಡ್ತೀರಾ. ಕಿಸಿ ವಿಕಾರಿ के साथ ले आए तो उन पर बहुत दाग लग जाता है, फिर बहुत बारी सज़ा मिल जाती है. ಜವಾಬ್ದಾರಿ ಇಬ್ರಿಗೂ ಇದೆ ಅಂದ ಬಳಿಕ ಆ ಒಂದು ಕೆಲಸಕ್ಕೆ ಇಬ್ಬರು ಕೂಡ ಏನಾಗಬೇಕಾಗತ್ತೆ, ಶಿಕ್ಷೆ ಅನುಭವಿಸ್ಬೇಕಾಗತ್ತೆ. परियों के ऊपर बहुत रिस्पॉन्सिबिलिटी है. कहते हैं मानस सरोवर पर स्नान करने से परी बन जाता है. वास्तव में यही है ಜ್ಞಾನ ಮಾನಸ ಸರೋವರ್. ಹೇಳಾಗತ್ತೆ, ಮಾನಸ ಸರೋವರದಲ್ಲಿ ಸ್ನಾನ ಮಾಡೋದರಿಂದ ಪರಿಗಳಾಗ್ತಾರೆ ಅಂತ. ನೀವು ಕೂಡ ಪರಿನೇ ಅಲ್ವಾ. ಯಾರೆಲ್ಲ ಜ್ಞಾನವನ್ನು ತಿಳಿಸುವಂಥ ಮಾರ್ಗದರ್ಶಕಿ ಅಕ್ಕಂದಿರಿದ್ದೀರಲ್ವ, ಅವ್ರ ಮೇಲೆ ತುಂಬ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಅಂತಾರೆ ಬಾಬಾ. ಹಾಗೆ ನೋಡಿದರೆ ಇದು ಜ್ಞಾನ ಮಾನಸ ಸರೋವರ ಆಗಿದೆ. बाबा मनुष्य तन में आकर ज्ञान वर्षा बरसाते हैं. ज्ञान सागर है ना, तुम नदी भी हो, सरोवर भी हो. ज्ञान सागर इसमें बैठे बच्चों को लायक बनाते हैं स्वर्ग में जाने के लिए. ವಾಸ್ತವಿಕವಾಗಿ ಇದು ಜ್ಞಾನ ಮಾನಸ ಸರೋವರವಾಗಿದೆ. ಬಾಬಾ ಮನುಷ್ಯನ ತನುವಿನಲ್ಲಿ ಬಂದು ಜ್ಞಾನದ ಮಳೆಯನ್ನು ಸುರಿಸ್ತಿದ್ದಾರೆ. ಶಿವಬಾಬಾ ಜ್ಞಾನ ಸಾಗರ ಆಗಿದ್ದಾರೆ. ಮತ್ತು ಬಾಬಾ ಮಕ್ಕಳಿಗೆ ಇವತ್ತು ಏನೇನು ಟೈಟಲ್ ಕೊಡ್ತಿದ್ದಾರೆ ನೋಡಿ. ನೀವು ಮಕ್ಕಳು ನದಿನೂ ಆಗಿದ್ದೀರಾ, ಸರೋವರನೂ ಆಗಿದ್ದೀರಾ, ಜ್ಞಾನ ಸಾಗರ. ಇದರಲ್ಲಿ ನೀವು ಮಕ್ಕಳು ಏನು ಮಾಡ್ತಾ ಇದ್ದೀರಾ, ನಿಮ್ಮನ್ನು ಯೋಗ್ಯ ಮಾಡ್ಕೊಳ್ತಾ ಇದ್ದೀರಾ. ಶಿವಬಾಬಾ ನಮ್ಮನ್ನು ಸ್ವರ್ಗಕ್ಕೆ ಯೋಗ್ಯರನ್ನಾಗಿ ಮಾಡ್ತಿದ್ದಾರೆ. ಸ್ವರ್ಗ ಮೇ ಹೈ ಶ್ರೀ ಲಕ್ಷ್ಮೀ ನಾರಾಯಣ ಕಾ ರಾಜ್ಯ. ಯಾ ಹೈ ಪ್ರವೃತ್ತಿ ಮಾರ್ಗ ಕಾ ಏಮ್ ಆಬ್ಜೆಕ್ಟ್. ನೋಡಿ, ಪ್ರವೃತ್ತಿ ಮಾರ್ಗದಲ್ಲಿರುವಂಥ ಮಕ್ಕಳೇ ಜಾಸ್ತಿ ಇದ್ದೀವಲ್ವ. ಹಾಗಾಗಿ ಬಾಬಾ ಹೇಳ್ತಿದ್ದಾರೆ, ಪ್ರವೃತ್ತಿ ಮಾರ್ಗದಲ್ಲಿದ್ದವರಿಗೆ ಮುಖ್ಯ ಗುರಿ ಉದ್ದೇಶ ಏನಪ್ಪ ಆಗಿದೆ, ನಾವು ಶ್ರೀ ಲಕ್ಷ್ಮೀನಾರಾಯಣ ರಾಜ್ಯದಲ್ಲಿ ಹೋಗುವಂಥವ್ರು ಆಗಬೇಕು. ಸ್ವರ್ಗದಲ್ಲಿ ಶ್ರೀ ಲಕ್ಷ್ಮೀನಾರಾಯಣರ ರಾಜ್ಯ ಇರುತ್ತೆ. कहते हैं हम दोनों ज्ञान चिता पर बैठकर लक्ष्मी नारायण बनने वाले हैं. ಪ್ರವೃತ್ತಿ ಮಾರ್ಗದಲ್ಲಿರೋರೇ ಹೇಳ್ತಾರೆ ಏನಂತ, ನಾವಿಬ್ಬರೂ ಕೂಡ ಜ್ಞಾನ ಚಿತೆ ಮೇಲೆ ಕುಳಿತು ಶ್ರೀ ಲಕ್ಷ್ಮೀನಾರಾಯಣರಾಗ್ತೇವೆ, ಶ್ರೇಷ್ಠ ಪದವಿಯನ್ನು ಪಡಿತೇವೆ. आधा कल्प आत्माएं तड़पती रहती है. बाबा आओ आकर हमको राजयोग सिखलाए और पावन बनाओ. बाबा इशारा देता है, भारतवासी जो देवी देवताओं को मानने वाले हैं उन्होंने ज़रूर 84 जन्म भोगे हैं. ಬಾಬಾ ಹೇಳ್ತಿದ್ದಾರೆ, ಅರ್ಧಕಲ್ಪದಿಂದಲೂ ಕೂಡ ಆತ್ಮಗಳು ತುಂಬ ಒದ್ದಾಡ್ತಾ ಇದ್ದಾವೆ. ಬಾಬಾ ಬಂದು ನಮಗೆ ರಾಜಯೋಗ ಅಭ್ಯಾಸವನ್ನು ಕಲಿಸಿ ನಮ್ಮನ್ನು ಪವಿತ್ರರನ್ನಾಗಿ ಮಾಡಿ, ಪಾವನರನ್ನಾಗಿ ಮಾಡಿ ಅಂತ. ಭಾರತವಾಸಿಗಳು ಯಾರೆಲ್ಲ ದೇವಿ ದೇವತೆಗಳನ್ನು ಒಪ್ಪುತ್ತಾರೆ ಅಥವಾ ಮಾನ್ಯತೆ ಕೊಡ್ತಾರಲ್ವ, ಅಂಥವ್ರು ಅವಶ್ಯ 84 ಜನ್ಮಗಳನ್ನು ತಗೊಂಡಿರ್ತಾರೆ ಅಂತಾರೆ ಬಾಬಾ. जो देवी देवताओं के भगत है कोशिश कर उनको समझाओ.
ನೋಡಿರಿ, ಬಾಬಾ ಇವತ್ತು ವಿಶೇಷ ಪಾಯಿಂಟ್ ಹೇಳ್ತಾ ಇದ್ದಾರೆ. ಯಾರು ದೇವಿ ದೇವತೆಗಳಿಗೆ ಮಾನ್ಯತೆ ಕೊಡ್ತಾರೋ, ಭಾರತದಲ್ಲಿ ದೇವಿ ದೇವತಾ ಉಪಾಸಕರಿದ್ದಾರೋ ಅಂಥವರು ಅವಶ್ಯ 84 ಜನ್ಮಗಳನ್ನು ತಗೊಂಡಿರ್ತಾರೆ. ಹಾಗಾಗಿ ಯಾರೆಲ್ಲ ದೇವಿ ದೇವತಾ ಭಕ್ತರಿದ್ದಾರೋ ಪ್ರಯತ್ನ ಪಟ್ಟು ನೀವು ಅವ್ರಿಗೆ ಹೋಗಿ ಏನು ಮಾಡಬೇಕು, ಜ್ಞಾನ ತಿಳಿಸ್ಬೇಕು ಅಂತಾರೆ. बाप कैसे आकर 3 धर्म स्थापन करते हैं. ಬ್ರಾಹ್ಮಣ, ಸೂರ್ಯವಂಶಿ, ಚಂದ್ರವಂಶಿ ತೀನೋ ಧರ್ಮ ಬಾಪ್ ಸ್ಥಾಪನ ಕರ್ತೆ. ಅವರಿಗೆ ತಿಳಿಸ್ಬೇಕು ನಿರಾಕಾರ ಭಗವಂತ ಹೇಗೆ ಬಂದು 3 ಧರ್ಮಗಳ ಸ್ಥಾಪನೆಯನ್ನು ಮಾಡಿದರು ಅಂತ. 3 ಧರ್ಮಗಳ ಸ್ಥಾಪನೆ ಅಂದರೆ ಯಾವ್ಯಾವುದು? ಬ್ರಾಹ್ಮಣ, ದೇವತಾ, ಕ್ಷತ್ರಿಯ. ಈ 3 ಧರ್ಮಗಳ ಸ್ಥಾಪನೆಯನ್ನು ಸ್ವಯಂ ಪರಮಾತ್ಮ ತಂದೆ ಮಾಡ್ತಾರೆ. ಅರ್ಧಕಲ್ಪ ಅದರ ನಂತರ ಬೇರೆ अन्य धर्म स्थापकರು ಬರ್ತಾರೆ. फिर आधा कल्प के कितने मठ पंथ आदि धर्म ढेर का ढेर स्थापन हुए. कहाँ आधा कल्प में एक ही धर्म सो भी संगम युग पर भविष्य के लिए राजधानी स्थापन करते हैं. ಎಷ್ಟು ವ್ಯತ್ಯಾಸ ನೋಡಿ ಅಂತಾರೆ ಬಾಬಾ. ಅರ್ಧಕಲ್ಪ ಪೂರ್ತಿ ಒಂದೇ ಧರ್ಮ ಒಂದೇ ರಾಜ್ಯ. ಅದೇ ಅರ್ಧಕಲ್ಪದ ನಂತರ ಎಷ್ಟೆಲ್ಲ ವಿಂಗಡಣೆ ಆಗಿಬಿಡ್ತಲ್ವ. ಎಷ್ಟು ಧರ್ಮ, ಎಷ್ಟು ಮಠ ಪಂಥಗಳು, ಅನೇಕ ಧರ್ಮಗಳು, ಅನೇಕ ಭಾಷೆಗಳು. ಆದರೆ ಸಂಗಮ ಯುಗದಲ್ಲಿ ಶಿವತಂದೆ ಏನು ಮಾಡಿದರು? ಕೇವಲ ಭವಿಷ್ಯಕ್ಕೋಸ್ಕರ ಒಂದೇ ರಾಜಧಾನಿ, ಒಂದೇ ಧರ್ಮವನ್ನು ಸ್ಥಾಪನೆ ಮಾಡಿದರು. वो सब पुरानी दुनिया में ही अपना धर्म स्थापन करते हैं. यहाँ बाप ओम शांति. तारीख 8/7/2026 महावाक्य. मीठे बच्चे, इस सभा में बाहर मुखी बनकर नहीं बैठना है, बाप की याद में रहना है. मित्र संबंधी अथवा धंधे आदि को याद करने से वायुमंडल में विघ्न पड़ता है. ಮಧುರ ಮಕ್ಕಳೇ, ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಈ ಸಭೆಯಲ್ಲಿ ತಾವು ಬಾಹರ್ಮುಖಿಗಳಾಗಿ ಕೂತ್ಕೊಳ್ಬೇಡಿ. ತಂದೆಯ ನೆನಪಿನಲ್ಲೇ ನೀವಿಲ್ಲಿ ಕೂತ್ಕೊಳ್ಬೇಕು. ಮಿತ್ರ ಸಂಬಂಧಿಗಳಾಗಲಿ ಅಥವಾ ಉದ್ಯೋಗ ವ್ಯವಹಾರವನ್ನು ನೆನಪು ಮಾಡೋದರಿಂದ ಇಲ್ಲಿಯ ವಾತಾವರಣದಲ್ಲಿ ವಿಘ್ನವಾಗುತ್ತೆ ಅಂತಾರೆ ಬಾಬಾ. ಪ್ರಶ್ನ, ತುಮ್ ಬಚ್ಚೋं के रूहानी ड्रिल की विशेषता क्या है जिसे मनुष्य नहीं कर सकते हैं. ಪ್ರಶ್ನೆಯಲ್ಲಿ ಬಾಬಾ ಕೇಳ್ತಿದ್ದಾರೆ, ನೀವು ಮಕ್ಕಳ ಆತ್ಮಿಕ ಡ್ರಿಲ್ನ ವಿಶೇಷತೆ ಯಾವುದಾಗಿದೆ, ಅದನ್ನು ಮನುಷ್ಯರ್ಯಾರೂ ಕೂಡ ಮಾಡಲಿಕ್ಕೆ ಆಗೋದಿಲ್ಲ. उत्तरದಲ್ಲಿ ಬಾಬಾ ಹೇಳ್ತಾರೆ, तुम्हारी रूहानी ड्रिल बुद्धि की है. उसकी विशेषता यही है जो तुम आशिक बनकर अपने माशूक को याद करते हो. ಮಕ್ಕಳಾದ ನಿಮ್ಮ ಆತ್ಮಿಕ ಡ್ರಿಲ್ ಇದರ ವಿಶೇಷತೆ ಏನು ಅಂದರೆ, ಇದು ಬುದ್ಧಿಯ ಡ್ರಿಲ್ ಆಗಿದೆ. ಇದರೊಳಗಡೆಗೆ ನೀವು ಆಶಿಕ್ ಅಂದರೆ ಪ್ರಿಯತಮೆಯರಾಗಿ, ಮಾಶಿಕ್ ಅಂದರೆ ಪರಮಾತ್ಮನನ್ನು, ಪ್ರಿಯತಮನನ್ನು ನೆನಪು ಮಾಡ್ತೀರಾ. इसका ही इशारा गीता में भी है, मन मना भाव. परंतु मनुष्य अपने माशूक परमात्मा को जानते ही नहीं तो ड्रिल कैसे कर सकेंगे. वे तो एक दो को जिस्मानी ड्रिल सिखलाते हैं. ಇದೇ ವಿಚಾರ ಭಗವದ್ಗೀತೆಯಲ್ಲಿನೂ ಕೂಡ ಹೇಳಲಾಗಿದೆ, ಮನ್ಮನಾಭವ ಅಂತ. ಆದರೆ ಮನುಷ್ಯರು ತಮ್ಮ ಪ್ರಿಯತಮ ಪರಮಾತ್ಮನನ್ನು ತಿಳಿಯದೇ ಇರುವ ಕಾರಣ ಹೇಗೆ ಅವರು ಈ ಆತ್ಮಿಕ ಡ್ರಿಲ್ಲನ್ನು ಮಾಡಲಿಕ್ಕೆ ಸಾಧ್ಯ? ಹಾಗಾಗಿ ಅವರು ಏನು ಮಾಡ್ತಿದ್ದಾರೆ, ಭೌತಿಕವಾಗಿರುವಂತಹ ಡ್ರಿಲ್ಲನ್ನೇ ಕಲಿಸ್ತಾ ಇದ್ದಾರೆ. ಓಂ ಶಾಂತಿ. बच्चे भी समझते हैं, बाप भी समझते हैं कि बच्चे यहाँ क्या कर रहे हैं. याद की यात्रा की ड्रिल करा रहे हैं. मुख से तो कुछ भी कहने का नहीं है. ಮಕ್ಕಳೇ, ನೀವು ತಿಳ್ಕೊಂಡಿದ್ದೀರಾ, ಹಾಗೆ ತಂದೆಯಾಗಿರುವ ನಾನು ಕೂಡ ತಿಳ್ಕೊಂಡಿದ್ದೇನೆ. ಮಕ್ಕಳು ನೀವಿಲ್ಲಿ ಏನು ಮಾಡ್ತಿದ್ದೀರಿ ಅಂತ. ಏನು ಮಾಡ್ತಾ ಇದ್ದೀರಾ? ನೆನಪಿನ ಯಾತ್ರೆಯ ಡ್ರಿಲ್ಲನ್ನು ಮಾಡ್ತಾ ಇದ್ದೇವೆ. ಬಾಯಿಂದ ಏನನ್ನೂ ಮಾತನಾಡೋ ಅವಶ್ಯಕತೆ ಇರಲಿಲ್ಲ. किसकी याद है? परमात्मा की, शिव बाबा की याद है. उनकी याद में रहने से हमारे जो भी विकर्म है वो भस्म हो जाएगा और विकर्माजीत बन जाएंगे, जितना जो याद की ड्रिल में रहेंगे. ಯಾರು ನೆನಪಿನಲ್ಲಿದ್ದೀರಾ? ಶಿವಬಾಬ್ರವ್ರ ನೆನಪಿನಲ್ಲಿದ್ದೇವೆ. ನೋಡಿ ಮಕ್ಕಳೇ, ನೀವೆಷ್ಟು ತಂದೆ ನೆನಪಿನಲ್ಲಿರ್ತೀರೋ ಅಷ್ಟು ನಿಮ್ಮ ವಿಕರ್ಮಗಳು ಭಸ್ಮವಾಗ್ತವೆ. ವಿಕರ್ಮ ಜೀತ್ ಆಗ್ತೀರಾ.
यह आत्मा की ड्रिल है, शरीर का नहीं है। भारत में जो भी ड्रिल सिखाते हैं वो सब है जिस्मानी और यह है रूहानी। इस रूहानी ड्रिल को तुम बच्चों के सिवाय और कोई नहीं जानते। ನೀವಿಲ್ಲಿ ಆತ್ಮದ ಡ್ರಿಲ್ಲನ್ನು ಮಾಡ್ತಿದ್ದೀರಾ, ದೇಹದ ಡ್ರಿಲ್ ಅಲ್ಲ ಅಂತಾರೆ ಬಾಬಾ. ಆತ್ಮಿಕ ಡ್ರಿಲ್ಲನ್ನು ಕೇವಲ ತಂದೆ ಒಬ್ಬರೇ ಕಲಿಸ್ಕೊಡ್ತಾರೆ. ಭಾರತದಲ್ಲಿ ಭಾಳಷ್ಟು ಡ್ರಿಲ್ಲನ್ನು ಕಲಿಸ್ತಾರೆ, ಆದರೆ ಅವೆಲ್ಲವೂ ಭೌತಿಕವಾಗಿರೋದು. ಆದರೆ ಇದಾಗಿದೆ ಆತ್ಮಿಕ ಡ್ರಿಲ್. ಇದನ್ನು ನೀವು ಮಕ್ಕಳು ಬಿಟ್ಟರೆ ಬೇರೆ ಇನ್ಯಾರೂ ತಿಳ್ಕೊಂಡಿಲ್ಲ. ತಂದೆ ಒಬ್ಬರು ಬಿಟ್ಟರೆ ಬೇರೆ ಯಾರೂ ಇದನ್ನು ಕಲಿಸೋದು ಇಲ್ಲ. रूहानी ड्रिल का इशारा गीता में ज़रूर है। भगवान वाच अथवा भगवान के बच्चों का भी वाच है। तुम अभी भगवान शिव बाबा के बच्चे बने हो ना। बच्चों को फरमान मिला है मामेकम याद करो। बाप भी ड्रिल सिखलाते हैं. ಭಗವದ್ಗೀತೆಯಲ್ಲಿ ಕೂಡ ಇದೇ ಆತ್ಮಿಕ ಡ್ರಿಲ್ಲಿನ ಪ್ರತಿಯಾಗಿ ಒಂದು ವಿಚಾರ ತಿಳಿಸಲಾಗಿದೆ. ಏನಪ್ಪ ಅಂದರೆ ಪರಮಾತ್ಮನಾಗಿರೋ ನನ್ನೊಬ್ಬನನ್ನೇ ನೆನಪು ಮಾಡಿ. ಇದು ಭಗವಂತನ ಆದೇಶವೂ ಕೂಡ ಮಕ್ಕಳಿಗಿದೆ. ಬಾಬನೇ ಇಲ್ಲಿ ಯೋಗವನ್ನು ಕಲಿಸ್ತಾ ಇದ್ದಾರೆ. बच्चे भी यही ड्रिल सिखलाते हैं. कल्प पहले भी बाबा ने यही कहा था कि मुझ बाप को याद करो. इसमें घड़ी घड़ी कहने की दरकार नहीं है, परंतु कहना पड़ता है. ಬಾಬಾ ಹೇಳ್ತಿದ್ದಾರೆ, ನಾನೇ ನಿಮಗೆ ಯೋಗವನ್ನು ಕಲಿಸೋದು. ಕಲ್ಪದ ಮೊದಲು ಕೂಡ ನಾನೇ ನಿಮಗೆ ಕಲಿಸಿದ್ದೆ. ನನ್ನನ್ನು ನೆನಪು ಮಾಡಿ ಅಂತ ಹೇಳಿದ್ದೆ. ಆ್ಯಕ್ಚುಲಿ ಇಲ್ಲಿ ಭಗವಂತ ಶಿವಬಾಬಾ ನಮಗೆ ಬಾರಿ ಬಾರಿಗೂ ಹೇಳೋ ಅವಶ್ಯಕತೆ ಇಲ್ಲ, ಆದರೂ ಮಕ್ಕಳಿಗೆ ಹೇಳಲೇಬೇಕಾಗ್ತಿದೆ. यहाँ बैठे कोई अपने मित्र संबंधियों या धंधे आदि को याद करते रहते हैं तो वायुमंडल में विघ्न डालते हैं. बाप कहते हैं, जैसे यहाँ तुम याद में बैठे हो ऐसे ही चलते फिरते कर्म करते हुए भी याद कर सकते हैं. ಕೆಲವು ಮಕ್ಕಳು ಇಲ್ಲಿ ಕೂತ್ಕೊಂಡಿದ್ದರೂ ಕೂಡ ಮಿತ್ರ ಸಂಬಂಧಿಗಳನ್ನು ನೆನಪು ಮಾಡ್ತಿರ್ತಾರೆ, ಉದ್ಯೋಗ ವ್ಯವಹಾರವನ್ನು ನೆನಪು ಮಾಡ್ತಿರ್ತಾರೆ. ಆಗ್ತದೆ ತಾನೇ ಈ ರೀತಿ ನಿಮ್ಮಿಂದ? ಆದರೆ ಆ ರೀತಿ ಮಾಡುವಂತಹ ಮಕ್ಕಳು ಆ ವಾತಾವರಣದಲ್ಲಿ ವಿಘ್ನ ಹಾಕುವಂಥವ್ರು ಆಗಿಬಿಡ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳೇ ಎಷ್ಟು ಸಹಜವಾಗಿ ನೀವು ಇಲ್ಲಿ ಕೂತ್ಕೊಂಡಾಗ ನೆನಪು ಮಾಡಲಿಕ್ಕೆ ಅನಿಸುತ್ತೋ ಅಷ್ಟೇ ಸಹಜವಾಗಿ ಈ ರೀತಿಯೂ ನೆನಪು ಮಾಡ್ಬೋದಲ್ವಾ ಅಂತಾರೆ ಬಾಬಾ. ಯಾವ ರೀತಿ ಅಂದರೆ ನಡೆದಾಡ್ತಾ ತಿರುಗಾಡ್ತಾ ಕೆಲಸ ಕಾರ್ಯ ಮಾಡ್ತಾನೂ ನೀವು ನನ್ನನ್ನು ಅಷ್ಟೇ ಸರಳವಾಗಿ ನೆನಪು ಮಾಡಬೇಕು. ಜೈಸೆ ಆಶಿಕ್ ಮಾಶಿಕ್ ಏಕ್ ದೋ ಕೋ ಯಾದ್ ಕರ್ತೆ ಹೈ, उन्हों का हो गया जिस्मानी और तुम्हारा है रूहानी. आत्माएं भक्ति मार्ग में भी आशिक होती है परमपिता परमात्मा माशुक के. ಹೇಗೆ ಲೌಕಿಕದಲ್ಲಿ ಕೂಡ ಪ್ರಿಯತಮರು ಒಬ್ಬರಿನ್ನೊಬ್ಬರನ್ನು ನೆನಪು ಮಾಡ್ಕೊಳ್ತಾರಲ್ವ, ಅದಾದರೂ ಭೌತಿಕ ನೆನಪಾಯಿತು. ಆದರೆ ಇದಾಗಿದೆ ಆತ್ಮಿಕ ನೆನಪು. ಭಕ್ತಿ ಮಾರ್ಗದಲ್ಲಿಯೂ ಕೂಡ ಆತ್ಮ ಪ್ರಿಯತಮೆಯಾಗಿಯೇ ಪರಂಪಿತ ಪರಮಾತ್ಮ ಮಾಶುಕ್ ಅಂದರೆ ಪ್ರಿಯತಮನನ್ನು ನೆನಪು ಮಾಡುತ್ತೆ. परंतु माशुक को जानते नहीं है, न अपने आत्मा को जानते हैं. माशुक बाप आया हुआ है भक्ति मार्ग से लेकर आत्माएं आशिक बनी है. ಭಕ್ತಿ ಮಾರ್ಗದಲ್ಲಿ ಭಗವಂತ ಪರಮಾತ್ಮ ಅಂತ ನೆನಪು ಮಾಡಿದರೂ ಕೂಡ ಅಲ್ಲಿ ನೆನಪು ಮಾಡುವಂತಹ ಭಕ್ತರಿಗೆ ನಾನು ಆತ್ಮ ಅನ್ನುವಂಥ ಅರಿವಿಲ್ಲ. ಇನ್ನು ಪರಮಾತ್ಮ ಅಂದರೆ ಪರಿಚಯ ಸ್ಪಷ್ಟವಾಗಿಲ್ಲ, ಅಂದರೆ ಯಥಾರ್ಥವಾಗಿಲ್ಲ. ಹಾಗಾಗಿ ಅಲ್ಲಿ ನೆನಪು ಏನಾಗಲಿಲ್ಲ, ಯಥಾರ್ಥವಾಗಿ ಉಳಿಯಲಿಲ್ಲ. ಇದಾಗಿದೆ ಆತ್ಮ ಹಾಗೂ ಪರಮಾತ್ಮನಿಗೆ ಸಂಬಂಧಪಟ್ಟಿರುವಂತಹ ವಿಚಾರಗಳು. ಬಾಬಾ ಮಕ್ಕಳನ್ನು ಸಮ್ಮುಖದಲ್ಲಿ ಕೂರಿಸ್ಕೊಂಡು ಹೇಳ್ತಾ ಇದ್ದಾರೆ, ತುಮ್ ಆಶಿಕ್ ಮುಜ್ ಮಾಶುಕೋ ಯಾದ್ ಕರ್ತೆ ಹೋಗಿ ಬಾಬಾ ಆವೋ ಹಮ್ಕೋ ಆಕರ್ ದುಃಖ ಸೆ ಲಿಬರೇಟ್ ಕರೋ ಅವ್ರ ಅಪ್ನೆ ಸಾಥ್ ಶಾಂತಿಧಾಮ್ ಲೇ ಚಲೋ. ಮಕ್ಕಳೇ, ನೀವೇ ಅಲ್ವಾ ಈ ರೀತಿ ಹೇಳಿರೋದು? ಪ್ರಿಯತಮೆಯಾಗಿ ಪ್ರಿಯತಮನಾಗಿರುವಂಥ ನನ್ನನ್ನು ಕರೆದ್ರಿ, ಬಾಬಾ ಬಾರಪ್ಪ ಬಂದುಬಿಟ್ಟು ನಮ್ಮನ್ನು ದುಃಖದಿಂದ ಬಿಡುಗಡೆ ಮಾಡಿಬಿಟ್ಟು ವಾಪಸ್ ನಮ್ಮನ್ನು ಶಾಂತಿಧಾಮಕ್ಕೆ ಕರೆದೊಯ್ಯೋ ಅಂತ. तुम जानते हो अब इस दुखधाम मृत्यु लोक का विनाश होने वाला है. अमर लोक जिंदाबाद, मृत्यु लोक मुर्दाबाद. तुम अभी ब्राह्मण बच्चे बने हो, तुम्हारे में भी नंबरवार पुरुषार्थ अनुसार है. ಮಕ್ಕಳೇ, ನೀವೀಗ ತಿಳ್ಕೊಂಡಿದ್ದೀರಾ ಈ ದುಃಖಧಾಮ ಮೃತ್ಯುಲೋಕದ ವಿನಾಶ ಆಗಲಿದೆ. ಹಾಗೆ ನೋಡಿದರೆ ಅಮರಲೋಕ ಜಿಂದಾಬಾದ್, ಮೃತ್ಯುಲೋಕ ಮುರ್ದಾಬಾದ್. ನೀವೀಗ ಬ್ರಾಹ್ಮಣ ಮಕ್ಕಳಲ್ಲಿಯೂ ಕೂಡ ನಂಬರ್ವಾರ್ ಪುರುಷಾರ್ಥ ಅನುಸಾರವಾಗಿ ಇದ್ದೀರಿ ಅಂತಾರೆ ಬಾಬಾ. तुम बच्चों को पूरा निश्चय होना चाहिए कि हम अभी नर्कवासी से स्वर्गवासी 21 जन्मों के लिए बनते हैं. कोई मरता है तो कहते हैं ना स्वर्गवासी हुआ,
परंतु कितने समय के लिए स्वर्गवासी हुआ यह कोई भी नहीं जानते. ಮಕ್ಕಳೇ, ನಿಮಗೆ ನಿಶ್ಚಯ ಆಗಿಬಿಟ್ಟಿದೆ ಅಲ್ವಾ, ನಾವೀಗ ನರಕವಾಸಿಗಳಿಂದ ಸ್ವರ್ಗವಾಸಿಗಳಾಗ್ತಿದ್ದೇವೆ. ಎಷ್ಟು ಸಮಯದವರೆಗೆ ಹೇಳಿ ನೋಡೋಣ? 21 ಜನ್ಮಗಳವರೆಗೆ. ನೋಡಿ, ಲೌಕಿಕದಲ್ಲಿಯೂ ಕೂಡ ಯಾರಾದರೂ ಶರೀರ ಬಿಟ್ಟರೆ ಹೇಳ್ತಾರೆ ಸ್ವರ್ಗವಾಸಿಗಳಾದರು ಅಂತ. ಆದರೆ ಎಷ್ಟು ಸಮಯಕ್ಕೋಸ್ಕರ ಸ್ವರ್ಗವಾಸಿಗಳಾದರು ಇದು ಯಾರಿಗೂ ಗೊತ್ತಿಲ್ಲ. अब तुम पुरुषार्थ कर रहे हो स्वर्गवासी बनने के लिए. यह कौन निश्चय कराते हैं? वह है गीता का भगवान. ಈಗ ನೀವು ಮಕ್ಕಳು ಪುರುಷಾರ್ಥ ಮಾಡ್ತಾ ಇರೋದೇ ಸ್ವರ್ಗವಾಸಿಗಳಾಗೋದಕ್ಕೋಸ್ಕರ. ಇದನ್ನು ನಿಮ್ಮ ಮನಸ್ಸಿನಲ್ಲಿ ಯಾರು ನಿಶ್ಚಯ ಮಾಡಿಸ್ತಿದ್ದಾರೆ ಹೇಳಿ ನೋಡೋಣ? ಗೀತೆಯ ಭಗವಂತನಾಗಿರುವಂಥ ನಿರಾಕಾರ ಶಿವ. ಮನುಷ್ಯ ಸಮಸ್ತೆ ಹೇ ನಿರಾಕಾರ ತೋ ನಿರಾಕಾರ ಹಿ ಹೇ. वो कैसे यहाँ आकर सिखाएगा? बाप को न जानने के कारण ड्रामा अनुसार श्री कृष्ण का नाम भूल से ही डाल दिया है. ಬಾಬಾ ಹೇಳ್ತಾ ಇದ್ದಾರೆ, ಮನುಷ್ಯರಿಗಂತೂ ಅರ್ಥನೇ ಆಗಲಿಲ್ಲ. ಅವ್ರು ತಿಳ್ಕೊಂಡ್ಬಿಟ್ಟಿದ್ದಾರೆ ನಿರಾಕಾರ ಅಂದರೆ ನಿರಾಕಾರ. ಅವ್ರು ಹೇಗೆ ಬಂದು ಇಲ್ಲಿ ಓದಿಸ್ಲಿಕ್ಕೆ ಸಾಧ್ಯ ಅಂದ್ಕೊಂಡ್ಬಿಟ್ಟು ತಂದೆಯನ್ನು ಅರಿದೇ ಇರುವ ಕಾರಣ ಅವ್ರು ಏನು ಮಾಡಿದರು, ಶ್ರೀಕೃಷ್ಣನ ಹೆಸರನ್ನು ತಪ್ಪಾಗಿ ಹಾಕಿಬಿಟ್ಟಿದ್ದಾರೆ. श्री कृष्ण और शिव का संबंध इस समय नज़दीक है. शिव जयंती होती है संगम पर, फिर कल होगा श्री कृष्ण जयंती. शिव जयंती है रात में, श्री कृष्ण जयंती सवेरे, उसको प्रभात कहेंगे. ನೋಡಿ, ಬಾಬಾ ಹೇಳ್ತಿದ್ದಾರೆ, ಒಂದು ಕಡೆಗೆ ಶ್ರೀಕೃಷ್ಣ ಮತ್ತೊಂದು ಕಡೆಗೆ ಶಿವನ ಸಂಬಂಧ ಈ ಸಮಯದಲ್ಲಿ ತುಂಬ ಹತ್ತಿರದಲ್ಲಿದೆ. ಹೇಗೆ ಅಂತೀರಾ? ನೋಡಿ, ಶಿವ ಜಯಂತಿ ಆಗೋದೇ ಸಂಗಮ ಯುಗದಲ್ಲಿ, ಅದರ ನಂತರವೇ ಆಗುವಂಥದ್ದು ಯಾವುದು? ಶ್ರೀಕೃಷ್ಣ ಜಯಂತಿ. ಒಂದು ಕಡೆಗೆ ಶಿವ ಜಯಂತಿ ರಾತ್ರಿ ಆದರೆ ಶ್ರೀಕೃಷ್ಣನ ಜಯಂತಿ ಅಮೃತ ಗಳಿಗೆಯಲ್ಲಿ, ಅಂದರೆ ಬೆಳಗ್ಗೆ